ಕಾವೇರಿ ಕಾಡು ಕತ್ತಲಲ್ಲಿ ಮುಳುಗಿತ್ತು. ಗಾಳಿ ಕೂಡ ಶಬ್ದ ಮಾಡದಂತೆ ನಿಂತಿತ್ತು. ಹಲವು ದಶಕಗಳ ಕಾಲ ಪೊಲೀಸರಿಗಿಂತ ಒಂದು ಹೆಜ್ಜೆ ಮುಂದೆ ನಿಂತಿದ್ದ ವೀರಪ್ಪನಿಂದು ಅಪರಿಚಿತವಾಗಿ ನಿಶ್ಶಬ್ದನಾಗಿದ್ದ. ಇದೇ ಸಮಯ ಆಪರೇಷನ್ ಕಾಕೂನ್ ಆರಂಭವಾಗಿತ್ತು. ತಮಿಳುನಾಡು ಕರ್ನಾಟಕ ಸಂಯುಕ್ತ ದಳ ಕಪ್ಪು ಉಡುಪಿನಲ್ಲಿ ಕಾಡಿನ ಮಧ್ಯದಲ್ಲಿ ಉಸಿರು ಬಿಡದಂತೆ ನಿಂತಿದ್ದರು. ತಿಂಗಳ ಕಾಲ ಗುಪ್ತಚರ ಮಾಹಿತಿ, ವೇಷಾಂತರ, ಗ್ರಾಮಸ್ಥರೊಂದಿಗೆ ನಿಶ್ಚಿತ ಮಾತುಕತೆ ಇವೆಲ್ಲವನ್ನೂ ಒಟ್ಟುಗೂಡಿಸಿ ಅವರು ಒಂದೇ ಗುರಿಯನ್ನು ಹೊಂದಿದ್ದರು: ವೀರಪ್ಪನನ್ನು ಜೀವಂತವಾಗಿ ಹಿಡಿಯುವುದು. ರಾತ್ರಿ 10:30 ಒಂದು ಹಳೆಯ ಆಂಬ್ಯುಲೆನ್ಸ್ ಗ್ರಾಮೀಣ ರಸ್ತೆ ಮೇಲೆ ನಿಧಾನವಾಗಿ ನಡುಗುತ್ತಾ ಸಾಗುತ್ತಿತ್ತು. ಒಳಗೆ ವೈದ್ಯರ ವೇಷದಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ಗಂಗಳ ಬದಲು ಕೈಯಲ್ಲಿ ಬ್ಯಾಗ್ ಹಿಡಿದು ಕುಳಿತಿದ್ದರು. ಹೊರಗಿನಿಂದ ಇದು ಸಾಮಾನ್ಯ ವಾಹನ, ಆದರೆ ಒಳಗೆ ಇದು ಸಂಪೂರ್ಣ ಕವಾಟ. ದೂರದಿಂದ ಮಂಜುಗಡ್ಡೆಯ ಮಧ್ಯೆ ವೀರಪ್ಪನ್ ಬಿದ್ದ. ತನ್ನ ದಪ್ಪ ಮೂಗುತೋಪಿ ಧರಿಸಿ ಎಚ್ಚರಿಕೆಯಿಂದ ವಾಹನದ ಕಡೆಗೆ ನಡೆದು ಬಂತು. ಅವನ ಕಣ್ಣುಗಳಲ್ಲಿ ಸಂಶಯವಿದ್ದರೂ ಇವತ್ತು ಏನೂ ಆಗಲಾರದು ಅನ್ನೋ ಅಹಂಕಾರ ಸ್ಪಷ್ಟ. ವಾಹನದ ಬಾಗಿಲು ನಿಧಾನವಾಗಿ ತೆರೆದದ್ದು. ಒಳಗಡೆ ವೈದ್ಯರು, ಆದರೆ ಅವರ ಕಣ್ಣುಗಳಲ್ಲಿ ಪೊಲೀಸರು ಮಾತ್ರ ಕಾಣಿಸಿಕೊಂಡರು. ಅಷ್ಟರಲ್ಲಿ ಹಸ್ತಗಳು ಮೇಲಕ್ಕೆ. ಒಂದು ಕ್ಷಣದಲ್ಲಿ ದಾಳಿ ಆರಂಭವಾಯಿತು. ಕಾಡನ್ನು ಕದ್ದಾಡಿಸಿದ ವೀರಪ್ಪನ್ ನಿಶ್ಶಬ್ದನಾದ. ಹಲವು ವರ್ಷಗಳ ಹುಡುಕಾಟಕ್ಕೆ ಈಗ ಅಂತ್ಯವಾಯಿತು. ಕಾವೇರಿ ಕಾಡಿನ ಗಾಳಿ ಬದಲಾಯಿಸಿತ್ತು. ಗ್ರಾಮಸ್ಥರು, ಪೊಲೀಸರು, ರಾಜ್ಯ ಭದ್ರತಾ ಪಡೆ ಎಲ್ಲರೂ ಒಂದೇ ಮಾತು ಹೇಳಿದರು: ಕಾಡು ಈಗ ನೆಮ್ಮದಿಯಿಂದ ಉಸಿರಾಡಲಿದೆ. ಇದು ಕೇವಲ ದಾಳಿಯಲ್ಲ, ಇದು ದಶಕಗಳ ಭಯಕ್ಕೆ ಬಿದ್ದ ಮುಕ್ತಾಯ.